ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲೆಗಾಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಚಿತ್ರಾನ್ನ ಹೇಗೆ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಅನ್ನ ಜಾಸ್ತಿ ಇದ್ದರೆ ಈರುಳ್ಳಿ ಟೊಮೊಟೊ ಜಾಸ್ತಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿಯಲ್ಲಿದ್ದರೆ ಸ್ವಲ್ಪ ಕಮ್ಮಿಯಲ್ಲಿ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡಿ. ಮತ್ತು ಮೆಣಸು ಕಟ್ ಮಾಡ್ತಾ ಇದ್ದೀನಿ. ಮೆಣಸು ಚಿಕ್ಕದಾಗಿ ಸಹ ಕಟ್ ಮಾಡ್ಬೋದು, ಇಲ್ಲ ದೊಡ್ಡದಲ್ಲಿ ಸಹ ಕಟ್ ಮಾಡ್ಕೋಬೋದು. ಅನ್ನ ರೈಸ್ ಮಾಡಿ ಇಟ್ಟಿದ್ದೀನಿ. ಇದು ಬಿಡಿ ಬಿಡಿಯಾಗಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆಲ್ಲ ಬೇಕಾದಂಥ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಕಾಳು, ಸಾಸಿವೆ, ಅರಿಶಿನ, ಹುಳಿ, ಎಣ್ಣೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲು ಹಾಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ. ಶೇಂಗಾ ಕಾಳು ಜಾಸ್ತಿ ಹಾಕಿದ್ದು ಪರವಾಗಿಲ್ಲ. ಮತ್ತು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಸಹ ಹಾಕ್ಬೋದು. ಒಳ್ಳೆ ಟೇಸ್ಟ್ ಆಗ್ತದೆ. ಕಬ್ಬು ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮೆಣಸನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಬೇಕು. ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಕ್ಸ್ಚೇಂಜ್ ನಿಂಬೆ ಹಣ್ಣಿನ ರಸ ಹಾಕ್ಬೋದು. ಟೊಮೊಟೊ ಹಾಕಿ ಮತ್ತು ಹುಳಿ ಹಾಕೋದ್ರಿಂದ ಟೇಸ್ಟ್ ಬರ್ತದೆ. ಮತ್ತು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಇದು ಕಲರ್ ಬರ್ತದೆ, ಟೇಸ್ಟ್ ಆಗ್ತದೆ. ಇವಾಗೊಂದು ಒಡಪು ಅಥವಾ ಒಗಟು ನೋಡೋಣ ಬನ್ನಿ. ಹೇಳಲು ಹೆಸರು ಚಂದ, ಕೇಳಲು ಕತೆ ಚಂದ, ರಾಮನಿಗೆ ಸೀತೆ ಚಂದ, ನನ್ನ ಯಜಮಾನನಿಗೆ ನಾನೇ ಚಂದ. ಹೇಗಿದೆ? ಚೆನ್ನಾಗಿದೆಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹುಳಿ ಹಾಕ್ತಾಯಿದ್ದೀನಿ. ಹುಳಿ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಮತ್ತು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಮತ್ತು ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು. ನಿಮಗೆ ಯಾವುದು ಬೇಕಾಗ್ತದೆ ಅದನ್ನು ಹಾಕಿ. ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕುದಿಸಿ, ಜಾಸ್ತಿ ಕುದಿಸ್ಬೇಡಿ. ಮತ್ತು ಹುಳಿಯನ್ನು ಸ್ವಲ್ಪ ತೆಗಿಬೋದು. ತೆಗೆದು ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟೇ ಮಾತ್ರ ಹಚ್ಬೋದು. ನಾನು ಹಾಗೆ ಮಾಡಿದ್ದೀನಿ, ಸ್ವಲ್ಪ ತೆಗೆದು ಹಚ್ತಾಯಿದ್ದೀನಿ. ಮತ್ತು ಬೇಕಾದಾಗೆ ಹಚ್ಕೋಬೋದು, ಬೇಕಾದಾಗೆ ಕಾಲಿಸ್ಬೋದು. ನೋಡಿ, 2 ಸೆಕೆಂಡ್ನಲ್ಲಿ ಚಿತ್ರಾನ್ನ ರೆಡಿಯಾಗಿದೆ. ಹೇಗೆ ಆಗಿದೆ ನೋಡಿ. ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.